ರಾಮನಗರ ಅಭಿವೃದ್ಧಿಗೆ ಕೇವಲ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅಷ್ಟೇ ದುಡ್ದಿಲ್ಲ, ನಾನು ಕೂಡ ದುಡ್ದಿದ್ದೀನಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಬಲವಾಗಿ ಹೇಳ್ತಿದ್ದಾರೆ. ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆಯೋ ಆ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದೀನಿ, ರಾಮನಗರಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ ಅಂತ. ಸರ್ 1984ರಿಂದ ಹಿಡಿದು 2023ವರೆಗೂ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ಹಿಂದೆ ಇದ್ದಂಥ ಸಿ ಬೋರಯ್ಯನವರು ಇವರೆಲ್ಲ ಸೇರಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ನಡೀತಾ ಇದೆ ಹೊರತು ಅಭಿವೃದ್ಧಿ ಇವಾಗ ಏನಾಗಿಲ್ಲ. ಏನಾಗಿದೆ, ಅನಿತಾ ಕುಮಾರಸ್ವಾಮಿ ಅವರು ಏನು ಗ್ರ್ಯಾಂಟ್ಸ್ ತಂದಿದ್ರು ಆ ಗ್ರ್ಯಾಂಟಲ್ಲಿ ಮಾತ್ರ ಕಾಮಗಾರಿಗಳು ನಡೀತಾ ಇದೆ. ಇವ್ರು ತಂದಿರುವಂತಹದ್ದು ಏನಾದರೂ ಅನುದಾನ ಇದ್ರೆ ಮಾನ್ಯ ಶಾಸಕರು ಜನಗಳ ಮುಂದೆ ತರಲಿ. ಯಾವುದೇ ಕಾರಣಕ್ಕೂ ಅವ್ರು ಅನುದಾನವನ್ನು ಉಪಯೋಗಿಸ್ತಾ ಇದ್ದಾರೆ ಹೊರತು ಸರ್ಕಾರ ಇದ್ರೂ ಕೂಡ ಅವರು ಸ್ವತಃ ಇಲ್ಲೊಂದು ಭವನಗಳು ಕಟ್ಟಕ್ಕಾಗ್ತಾ ಇಲ್ಲ. ಅಂಬೇಡ್ಕರ್ ಭವನ ಎಷ್ಟೋ ಗ್ರಾಮದಲ್ಲಿಲ್ಲ, ಎಲ್ಲಿ ಮಾಡಿದ್ದಾರೆ? ದೇವರಾಜ ಅರಸು ಭವನ ಇಲ್ಲ, ಎಲ್ಲಿ ಮಾಡಿದ್ದಾರೆ? ಪತ್ರಿಕಾ ಭವನ ಇಲ್ಲ, ಏನ್ ಮಾಡಿದ್ದಾರೆ? ಇದೆಲ್ಲ ಅಭಿವೃದ್ಧಿಯಲ್ಲಿ ಶೂನ್ಯ. ಇಕ್ಬಾಲ್ ಹುಸೇನ್ ಅವರು 2.5 ವರ್ಷದಿಂದ ಏನು ಮಾಡಿಲ್ಲ. ಅವ್ರದ್ದು ಗ್ರಾಂಟ್ ಏನಿದೆ, ಶಾಸಕರ ಅಭಿವೃದ್ಧಿ ಅನುದಾನ ಏನಿದೆ ಅದು ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಸರ್, ಜೆಡಿಎಸ್ ಪಕ್ಷದಲ್ಲಿ ಒಂದಿದೆ ಸರ್, ಒಕ್ಕಲಿಗ ನಾಯಕ ಅಂದ್ರೆ ಕುಮಾರಸ್ವಾಮಿ, ದೇವೇಗೌಡರು, ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ. ಹಾಗಾಗಿ ಬೇರೆ ಪಕ್ಷದಲ್ಲಿ ಗುರುತಿಸ್ಕೊಂಡ್ರು ಕೂಡ ಅವ್ರನ್ನ ನಾಯಕರು ಅಂತ ನೀವು ಯಾರು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದೇ ಆಗ್ತಾ ಇರೋದು ಅಂತ ನೋಡಿ. ದೇವೇಗೌಡರಿಗೂ ಡಿ ಕೆ ಶಿವಕುಮಾರ್ಗೂ ಹೋಲಿಕೆ ಮಾಡೋಕ್ಕಾಗಲ್ಲ. ದೇವೇಗೌಡರದೇ ಒಂಥರ ಇದೆ. ಇಡೀ ಸುಮಾರು ಇಷ್ಟು ವಯಸ್ಸುಗಂಟನೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇವ್ರಿಗೆ 136 ಸೀಟ್ ಬಂದಿದೆಯಲ್ಲ, ಇವ್ರು ಮುಖ್ಯಮಂತ್ರಿ ಆಗ್ಬೋದು, ಯಾಕೆ ಆಗ್ತಾ ಇಲ್ಲ ನೀವೇ ಹೇಳಿ ಸರ್. ಈಗ 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ರಾಮನಗರಕ್ಕೆ ಬರ್ಬೇಕಾ, ಇಲ್ಲಿಂದಾನೆ ಸ್ಪರ್ಧೆ ಮಾಡ್ಬೇಕು ಅಂತ ನೀವು ಬಯಸ್ತೀರಾ? ನಾವು 100ಕ್ಕೆ 100 ಭಾಗ ರಾಮನಗರದಿಂದಾನೇ ಸ್ಪರ್ಧೆ ಮಾಡಬೇಕು. ಅವರ ತಾತ ಗೆದ್ದಿ ಇಲ್ಲಿ CM ಆದರು, ಜೊತೆಗೆ ಪ್ರಧಾನಮಂತ್ರಿಗಳಾದರು. ಅವ್ರ ತಂದೆ ಗೆದ್ದಿ ಇಲ್ಲಿ 2 ಬಾರಿ CM ಆದರು, ಕೇಂದ್ರ ಸಚಿವರಾದರು. ಇವರು ಈ ಮಣ್ಣಿನ ಋಣದಿಂದ ಗೆದ್ದಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಶಾಸಕರನ್ನಾಗಿ ನೋಡಿ ಅವ್ರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸ್ತೀವಿ ಸರ್. ರಾಮನಗರ ನೆಲದಿಂದಾನೇ ಗೆದ್ದೋಗ್ಬೇಕು ಅವರು, ಬೇರೆ ಕಡೆಯಿಂದ ಬೇಡ ಅಂತ ನಾವು ಹೇಳ್ತೀವಿ. ಇಲ್ಲೇ ಗೆಲ್ತಾರೆ, ಸುಮ್ನೆ ಅರ್ಜಿ ಹಾಕ್ಬಿಟ್ಟು ಹೋದ್ರು ಗೆಲ್ತಾರೆ. ಅಲ್ಲ, ಲಾಸ್ಟ್ ಟೈಮ್ ಹಿಂಗೆ ಅಂದ್ರೆ ಅರ್ಜಿ ಹಾಕ್ಲಿ ನಾವು ಗೆಲ್ತೀವಿ ಅಂತ. ಲಾಸ್ಟ್ ಟೈಮ್ ನಾವು ಅನ್ಲೇ ಇಲ್ಲ ಬಿಡಿ, ನಮ್ಮ ನೆಗ್ಲೆಕ್ಟ್ ನಾವೇನೋ ಜಾಸ್ತಿ ಓಪ್ ಇಟ್ಕೊಂಡಿದ್ದು ಆ ತರ ಆಯ್ತು ಅಷ್ಟೇನೆ. ಯಾವ ಕಾರಣಕ್ಕೂ ಇನ್ನು ಮುಂದೆ ಎಡವು ಕಥೆನೇ ಇಲ್ಲ ಬಿಡಿ. ನೆಕ್ಸ್ಟ್ 2028ಕ್ಕೆ NDA ಏನು ನಾವು 2 ಪಕ್ಷವನ್ನು ಕೂಡ ಗೌರವಿಸಬೇಕು. NDA ಮಿತ್ರ ಪಕ್ಷದಲ್ಲಿ ಸ್ಪಷ್ಟವಾದ ಬಿಹಾರಲ್ಲಿ ಏನು ಚುನಾವಣೆ ಫಲಿತಾಂಶ ಬಂತೋ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಈ ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ರಾಜ್ಯ ಜನ ಅದೇ ರೀತಿ ಫಲಿತಾಂಶ ಕೊಡ್ತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿ. ಮೂರ್ತಿ ಅವ್ರೆ, ಯಾಕ್ರಿ ನೀವು ಡಿ ಕೆ ಶಿವಕುಮಾರ್ನ ಪಾಪ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡ್ತಾ ಇಲ್ವಂತಲ್ರಿ? ಯಾಕ್ರಿ, ನಿಮ್ದೇನ್ರಿ ಸಮಸ್ಯೆ? ನೀವು 30 ಗಡಿ ದಾಟಲ್ಲ, ಅವ್ರು 136 ಸ್ಥಾನ ಗೆದ್ಕೊಂಡು ಬಂದ್ರು ಕೂಡ ನೀವು JDS ಅವ್ರದ್ದು ಏನ್ ಕಿರಿಕಿರಿ ಅಂತ? ಸರ್, 136 ಸ್ಥಾನ ನಮಗ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿರೋದು. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ನಮಗೆ JDS ಅವರು ಅಧಿಕಾರ ಕೊಡ್ತಾ ಇಲ್ಲ ಅಂತ ಹೇಳ್ಕೊಳ್ತಾರಲ್ಲ, ಅವ್ರಿಗೆ ನಾಚಿಕೆ ಇಲ್ವಾ ಸರ್? 136 ಸ್ಥಾನ ಅವ್ರಿಗಲ್ವಾ ಸರ್ ಕೊಟ್ಟಿರೋದು? ನಮಗ್ ಕೊಟ್ಟಿದಾರ? ನಾವೇನಾರು ಓಟ್ ಹಾಕ್ಬೇಕು ಅವ್ರಿಗೆ? 136 ಸ್ಥಾನ ಇಟ್ಕೊಂಡು ನಾನು CM ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾರು CM ಮಾಡ್ತಾ ಇಲ್ಲ? ಅವ್ರ ಪಕ್ಷದಲ್ಲಿ ಹಂಗಾರೆ 136 ಜನ ಇವ್ರು ಓಟ್ ಹಾಕಿದ್ರೆ ಇವರೇ CM ಆಗ್ಬೇಕು ಅಂತ ಇವ್ರು CM ಆಗಕ್ಕಲ್ವಾ? ಅಂದಮೇಲೆ MLAಗಳು ವಿಶ್ವಾಸ ಗಳಿಸಿಲ್ಲ ಅಂದ್ರೆ, ಆ ಯೋಗ್ಯತೆ ಇವ್ರಿಗಿಲ್ಲ ಅಂದ್ರೆ, ಎಲ್ಲರೂ ಓಯ್ ಅಂತ ಗದರ್ಸ್ಕೊಂಡು ತಿರ್ಗಾಡೋದಾದ್ರೆ ಯಾರು CM ಆಗಕ್ಕಾಗುತ್ತೆ ಸರ್? MLAಗಳು ವಿಶ್ವಾಸ ತಗೊಳ್ಬೇಕು ಸರ್. ಇವರು ಮೊದಲು ರಾಜ್ಯದ ಜನರ ವಿಶ್ವಾಸ ತಗೊಳ್ಳದೆ ಏನೋ ಕಾರ್ಡ್ಗಳು, ಕೂಪನ್ ಕಾರ್ಡ್ಗಳು ಹಂಚ್ಬಿಟ್ಟು ಗೆದ್ಬಿಟ್ರು. ಇವತ್ತು CM ಮಾಡ್ತಾ ಇಲ್ಲ ಅಂತಂದ್ರೆ ಆ ಯೋಗ್ಯತೆ 2 ಬೇಕು ಸರ್ CM ಆಗಕ್ಕೆ. ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಬೇರೆ ಸಮುದಾಯಗಳ ಅಡ್ಡಿ ಇಲ್ಲ, ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರುಗಳೇ, ಪ್ರಮುಖ ನಾಯಕರುಗಳೇ ಅಡ್ಡಿ ಅನ್ನುವಂತಹ ಮಾತನ್ನು ಕೂಡ ನೀನು ಹೇಳಿದ್ದಾರೆ. ಇವತ್ತು ಪ್ರಭಾವಿ ಒಕ್ಕಲಿಗ ನಾಯಕರು ಯಾರು ಮುಖ್ಯಮಂತ್ರಿ ಆಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅವ್ರನ್ನ ಒಪ್ಪಿಸ್ಕೊಂಡ್ರೆ ಇವ್ರು ಮುಖ್ಯಮಂತ್ರಿ ಆಗ್ಬೋದಲ್ವಾ? ಈ ಒಕ್ಕಲಿಗ ಆಗ್ಲಿ, ಯಾವ್ದಾರು ನಾಯಕರಾಗ್ಲಿ, ಯಾವ್ದಾರು ಸಮುದಾಯ ಆಗ್ಲಿ ಅಡ್ಡ ಬಂದಿದ್ಯಾ? ಯಾವೂ ಬಂದಿಲ್ಲ. ಇಲ್ಲಿ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ನಡೆದಿರೋಂಥ 4 ಗೋಡೆ ಮಧ್ಯೆ ನಡೆದಿರೋಂಥ ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲೇನು ಇಲ್ಲ, ನಾವೇನು ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಕುಮಾರಣ್ಣ ದೇವೇಗೌಡರು ಅಂತ ಅನ್ಕೊಳ್ಳೋಕ್ಕೆ ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ಅವ್ರು ನಮ್ಮ ಪಕ್ಷದಲ್ಲಿದ್ದು ನಮಗೂ 136 ಸ್ಥಾನ ಬಂದಿದ್ರೆ ಅವಾಗ ಈ ಮಾತು ಹೇಳಿದ್ರೆ ಆ ಮಾತಿಗೆ ಕರೆಕ್ಟಾಗಿ ತೂಕ ಇದೆ ಅನ್ನೋ ಥರ ಗೊತ್ತಾಗೋದು. ಅಲ್ಲ, ನಿಮಗೆ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ನೋಡಿದಾಗ ಸಹಜವಾಗಿ ಒಂದ್ ಸ್ವಲ್ಪ ಸಿದ್ದರಾಮಯ್ಯ ಪರ ನಿಮ್ಗೆ ಪ್ರೀತಿ ಇದೆ JDS ಅವ್ರಿಗೆ, ಯಾಕಂದ್ರೆ ನಿಮ್ಮಿಂದ ಹೋಗಿರುವಂತವ್ರೆ. ಆದ್ರೆ ಡಿ ಕೆ ಶಿವಕುಮಾರ್ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ. ಸರ್, ಈಗ ನಾವು ಕಾಂಗ್ರೆಸ್ಸೇ ಒಪ್ಪಲ್ಲ. ನಾವು ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ನಾಯಕರು ಸಿದ್ದರಾಮಯ್ಯರು, ಅಥವಾ ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಒಪ್ಕೊಳ್ಳೋವು. ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ವಿರೋಧನೆ.
ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ 136 ಸಾವಿರ ತಗೊಂಡು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ರಾಜ್ಯದ ಜನ ಅವಾಗ ಅವ್ರಿಗೆ ಇಷ್ಟಪಟ್ಟು ಗೆಲ್ಸಿದ್ದಾರೆ 136 ಸ್ಥಾನನ. ಆದ್ರೆ ಈ ರೀತಿ ಇವತ್ತು ಕರ್ನಾಟಕ ಅರಾಜಕತೆ ಆಗಿ ಕೂತಿದೆ ಇಡೀ ದೇಶದಲ್ಲಿ. ಈಗ ಇಂಥ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ನಮ್ಮ ವಿರೋಧನೇ. ಸರ್, ನಿಖಿಲ್ ಕುಮಾರಸ್ವಾಮಿ 28ಕ್ಕೆ ಇಲ್ಲಿಂದಾನೆ ಸ್ಪರ್ಧೆ ಮಾಡ್ತಾರಾ ಇಲ್ಲ ಮತ್ತೆ ಬೇರೆ ಕ್ಷೇತ್ರ ಏನಾದ್ರು ಹುಡುಕ್ತೀರಾ ನೀವೆಲ್ಲ ಸೇರಿ ಅಂತ? ಸರ್, ನಿಖಿಲ್ ಅಣ್ಣವ್ರಿಗೆ ಒಳ್ಳೆ ಭವಿಷ್ಯ ಇದೆ ರಾಜ್ಯದಲ್ಲಿ. ಅವರು ನಮ್ಮ ವರಿಷ್ಠರು ಏನ್ ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ನಮ್ಮ ಇದೇನು ಆಸೆ ಅಂತಂದ್ರೆ ರಾಮನಗರದಿಂದಲೇ ಅವರು ಶಾಸಕರಾಗಬೇಕು. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ಬೇಕಾ ಹೇಗೆ ಅಂತ? ಈಗ ಅವರು ಸೆಂಟ್ರಲ್ ಅಲ್ಲಿ ಬಿಸಿ ಇದ್ದಾರೆ. ಸರ್, ಇವತ್ತು ಕುಮಾರಣ್ಣ ಇಲ್ಲದೆ ಕರ್ನಾಟಕ ಅನಾಥವಾಗಿದೆ. ಕುಮಾರಣ್ಣ ರಾಜ್ಯಕ್ಕೆ ಬೇಕೇ ಬೇಕು. ಕುಮಾರಣ್ಣನ ಅವಶ್ಯಕತೆ ಪ್ರತಿ ರಾಜ್ಯದ ಜನಕ್ಕೂ ಇಲ್ಲ ಕುಮಾರಣ್ಣ ಇರ್ಬೇಕಾಯ್ತು. ಅಟ್ಲೀಸ್ಟ್ ಅಧಿಕಾರದಲ್ಲೂ ವಿರೋಧ ಪಕ್ಷದಲ್ಲೂ ಕುಮಾರಣ್ಣ ಇರ್ಬೇಕಾಯ್ತು ಅಂತ ಎಷ್ಟೊಂದು ಜನ ಮಾತಾಡ್ತಾರೆ. ಅದೆಲ್ಲ ನಾವು ಕೇಳಿಸ್ಕೊಂಡಿದೀವಿ. ಹಾಗಾಗಿ ಕುಮಾರಣ್ಣ ಕರ್ನಾಟಕಕ್ಕೆ ಬರ್ಬೇಕು ಸರ್. ರಾಜ್ಯ ರಾಜಕಾರಣದಲ್ಲಿ ಅವತ್ತು 2006ರಲ್ಲಿ ಇಡೀ ದೇಶ ನೋಡೋದು ಕರ್ನಾಟಕದ ಕಡೆ ಅಂತ ಒಂದು ಆಡಳಿತ. ಗಾಂಧೀಜಿ ಕಂಡಂತ ಕನಸನ್ನ ಕುಮಾರಣ್ಣ ನನಸು ಮಾಡುವಂತ ದಾರಿಲಿ ಹೋಯ್ತಾ ಇದ್ರು. ಹಾಗಾಗಿ ಅದೇ ಮತ್ತೆ ಸಾಗ್ಬೇಕು ಅನ್ನೋದು ನಮ್ಮ ಆಸೆ ಸರ್. ಇದಿಷ್ಟು JDS ನ ಪ್ರಮುಖ ಮುಖಂಡರುಗಳು ಹೇಳುವಂತಹ ಒಂದು ಮಾತುಗಳು. ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಒಕ್ಕಲಿಗರ ಪರಮೋಚ್ಚ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರೇ. ಆದ್ರೆ CM ಆಗ್ಬೇಕಾಗಿರುವಂತದ್ದು ಕಾಂಗ್ರೆಸ್ ಪಕ್ಷದ ವತಿಯಿಂದ. ಹೀಗಾಗಿ ಕಾಂಗ್ರೆಸ್ ಶಾಸಕರನ್ನ ಮನವೊಲಿಸಿಕೊಳ್ಳೋದ್ರಲ್ಲಿ DK ಶಿವಕುಮಾರ್ ಅವರು ವಿಫಲರಾಗಿ ಬೇರೆಯವರ ವಿರುದ್ಧ ಆರೋಪ ಮತ್ತೆ ಟೀಕೆ ಟಿಪ್ಪಣಿಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಬರಲೇಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ಮಾರುತಿ ಪಾಗುಡ, ಗ್ಯಾರಂಟಿ ನ್ಯೂಸ್, ರಾಮನಗರ.